ನೀವು ನೋಡ್ತಾ ಇದ್ದೀರಾ TV9 ಡಿಜಿಟಲ್. ನಾನು ವಿಜಯ್ ವೀರಪ್ಪ. ಟೀಮ್ ಇಂಡಿಯಾ ಸ್ಟಾರ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಸದ್ಯ ಕ್ರಿಕೆಟ್ ಜಗತ್ತಲ್ಲಿ ಹೊಸ ಸಂಚಲನ ಸೃಷ್ಟಿಸಿದ್ದಾರೆ. ಆದರೆ ಈ ಸಲ ಅವರು ಸುದ್ದಿಯಲ್ಲಿರೋದು ಯಾವುದೇ ಮ್ಯಾಚ್ ಅಥವಾ ವಿವಾದದ ಕಾರಣಕ್ಕಲ್ಲ. ಬದಲಾಗಿ ಹಾರ್ದಿಕ್ ಪಾಂಡ್ಯ ತಮ್ಮ ಲೈಫ್ ಮತ್ತು ಕೆರಿಯರ್ನ ಅತ್ಯಂತ ದೊಡ್ಡ ನಿರ್ಧಾರವೊಂದನ್ನು ತಗೊಂಡಿದ್ದಾರೆ. ಕಳೆದ 10 ವರ್ಷಗಳಿಂದ ಮುಂಬೈನಲ್ಲೇ ಸೆಟಲ್ ಆಗಿದ್ದ ಹಾರ್ದಿಕ್ ಪಾಂಡ್ಯ ಈಗ ಮುಂಬೈಗೆ ಗುಡ್ ಬೈ ಹೇಳಿ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಕಾಯಮಾಗಿ ಶಿಫ್ಟ್ ಆಗಿದ್ದಾರೆ. ಹೌದು, ಅಷ್ಟಕ್ಕೂ ಹಾರ್ದಿಕ್ ಪಾಂಡ್ಯ ಮುಂಬೈ ಬಿಡೋದಕ್ಕೆ ಕಾರಣ ಏನು? ನಮ್ಮ ಬೆಂಗಳೂರಲ್ಲಿ ಅವರು ಏನು ಮಾಡ್ತಿದ್ದಾರೆ? ಇಂಟ್ರೆಸ್ಟಿಂಗ್ ಆಗಿರೋ ಕಂಪ್ಲೀಟ್ ಸ್ಟೋರಿ ಈ ವಿಡಿಯೋದಲ್ಲಿದೆ. ಮಿಸ್ ಮಾಡದೆ ಕೊನೆ ತನಕ ವಿಡಿಯೋ ನೋಡಿ. ನೀವು ಕೇಳ್ತಾ ಇರೋದು 100ಕ್ಕೆ 100 ನಿಜ. ಹಾರ್ದಿಕ್ ಪಾಂಡ್ಯ ಮೂಲತಃ ಗುಜರಾತ್ನ ಬಡೋದರದವರಾಗಿದ್ದು ಕಳೆದ 10 ವರ್ಷದಿಂದ ಮುಂಬೈನ ಲೋವರ್ ಪರೇಲ್ನಲ್ಲಿ ವಾಸವಾಗಿದ್ದರು. ಜೊತೆಗೆ ಮುಂಬೈ ಇಂಡಿಯನ್ಸ್ನ ಗನ್ಸೋಲಿ ಫೆಸಿಲಿಟಿಯಲ್ಲೇ ಟ್ರೈನಿಂಗ್ ಕೂಡ ಮಾಡ್ಕೊಳ್ತಾ ಇದ್ರು. ಆದರೆ BCCI ಮೂಲಗಳು ನೀಡಿರೋ ಮಾಹಿತಿ ಪ್ರಕಾರ ಈಗ ಹಾರ್ದಿಕ್ ಪಾಂಡ್ಯ ಮುಂಬೈ ಟ್ರಾಫಿಕ್ಕಿಂದ ಸಂಪೂರ್ಣವಾಗಿ ಸುಸ್ತಾಗಿ ಹೋಗಿದ್ದಾರಂತೆ. ಲೋವರ್ ಪರೇಲ್ನಲ್ಲಿರೋ ತಮ್ಮ ಮನೆಯಿಂದ ಪ್ರತಿದಿನ ಟ್ರೈನಿಂಗಿಗೆ ಹೋಗಿ ಬರೋದಕ್ಕೆ ಗಂಟೆಗಟ್ಟಲೆ ಟ್ರಾಫಿಕ್ನಲ್ಲಿ ಸಿಲುಕೊಳ್ಬೇಕಾಗ್ತಾ ಇತ್ತು. ಇದು ಅವರ ಫಿಟ್ನೆಸ್ ಹಾಗೆ ದಿನಚರಿ ಮೇಲೆ ದೊಡ್ಡ ಪರಿಣಾಮ ಬೀರ್ತಾ ಇತ್ತಂತೆ. ಇದೇ ಕಾರಣಕ್ಕೆ ಟ್ರಾಫಿಕ್ ಕಿರಿಕಿರಿಯಿಂದ ಮುಕ್ತಿ ಪಡೆಯೋದಕ್ಕೆ ಹಾಗೆ ತಮ್ಮ ಕ್ರಿಕೆಟ್ ಕರಿಯರನ್ನು ಇನ್ನಷ್ಟು ವರ್ಷಗಳ ಕಾಲ ಮುಂದುವರಿಸೋದಕ್ಕೆ ಹಾರ್ದಿಕ್ ಪಾಂಡ್ಯ ಈಗ ಬೆಂಗಳೂರಿನ ಹೊರವಲಯದಲ್ಲಿರುವಂಥ ಒಂದು ಐಷಾರಾಮಿ ಪ್ರಾಪರ್ಟಿಯನ್ನು ಬಾಡಿಗೆಗೆ ತಗೊಂಡು ಇಲ್ಲಿಗೆ ಶಿಫ್ಟ್ ಆಗಿದ್ದಾರೆ. ಇಲ್ಲಿ ಅತಿ ದೊಡ್ಡ ಹೈಲೈಟ್ ಏನಪ್ಪಾ ಅಂದರೆ ಬೆಂಗಳೂರಲ್ಲಿರೋ BCCIನ ಹೊಸ ಸೆಂಟರ್ ಆಫ್ ಎಕ್ಸಲೆನ್ಸ್. ಇದನ್ನು ಹಾರ್ದಿಕ್ ಪಾಂಡ್ಯ ತಮ್ಮ ಕಾಯಂ ಟ್ರೈನಿಂಗ್ ಬೇಸ್ ಮಾಡ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ಭಾರತದ ಕ್ರಿಕೆಟರ್ಸ್ ತಮಗೆ ಇಂಜುರಿ ಆದಾಗ ರಿಹ್ಯಾಬಿಲೇಷನ್ ಅಥವಾ ಫಿಟ್ನೆಸ್ ಟೆಸ್ಟ್ಗೆ ಮಾತ್ರ ಬೆಂಗಳೂರಿನ ಈ ಎಕ್ಸಲೆನ್ಸ್ ಸೆಂಟರ್ಗೆ ಬಂದು ಹೋಗ್ತಾರೆ. ಆದರೆ ಹಾರ್ದಿಕ್ ಪಾಂಡ್ಯ ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲೇ ಇಡೀ ಕರಿಯರ್ಗಾಗಿ ಈ ಸೆಂಟರ್ನ ತಮ್ಮ ಪರ್ಮನೆಂಟ್ ಹೋಮ್ ಬೇಸ್ ಮಾಡಿಕೊಂಡ ಮೊದಲ ಹೈ ಪ್ರೊಫೈಲ್ ಕ್ರಿಕೆಟರ್ ಆಗಿದ್ದಾರೆ. ಸದ್ಯ ಕ್ವಾಡ್ರಿಸೆಪ್ಸ್ ಇಂಜುರಿಯಿಂದಾಗಿ UK ಪ್ರವಾಸದಿಂದ ಹೊರಗುಳಿದಿರುವಂಥ ಹಾರ್ದಿಕ್ ಪಾಂಡ್ಯ ಕಳೆದ 6 ತಿಂಗಳಿಂದ ಬೆಂಗಳೂರಲ್ಲೇ ಹೆಚ್ಚು ಸಮಯ ಕಳೆದಿದ್ದಾರೆ. ಇಲ್ಲಿನ ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್, ಅಡ್ವಾನ್ಸ್ಡ್ ರಿಕವರಿ ಸಿಸ್ಟಮ್ ಹಾಗೆ ಹೈ ಪರ್ಫಾರ್ಮೆನ್ಸ್ ಅನಾಲಿಟಿಕ್ಸ್ ಅವ್ರಿಗೆ ತುಂಬಾ ಇಷ್ಟ ಆಗಿದೆಯಂತೆ. ಹಾರ್ದಿಕ್ ಪಾಂಡ್ಯ ಅವರಿಗೆ ಈಗ 32 ವರ್ಷ. ಅವರು ಮುಂದಿನ 5 ರಿಂದ 6 ವರ್ಷಗಳ ಕಾಲ ಭಾರತ ತಂಡದ ಪರ ವೈಟ್ ಬಾಲ್ ಅಂದರೆ T20 ಮತ್ತು ಒನ್ ಡೇ ಕ್ರಿಕೆಟ್ನಲ್ಲಿ ಸಕ್ರಿಯವಾಗಿ ಆಡೋ ಬಿಗ್ ಪ್ಲಾನ್ ಹೊಂದಿದ್ದಾರೆ. ಇಂಜುರಿ ಫ್ರೀ ಆಗಿ ಲಾಂಗ್ ಕರಿಯರ್ ಮುನ್ನಡೆಸೋದಕ್ಕೆ ಬೆಂಗಳೂರಿನ ವಾತಾವರಣ ಬೆಸ್ಟ್ ಅಂತ ಹಾರ್ದಿಕ್ ಡಿಸೈಡ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸೆಂಟರ್ ಆಫ್ ಎಕ್ಸಲೆನ್ಸ್ ಹೊರತಾಗಿಯೂ ಹಾರ್ದಿಕ್ ತಮ್ಮದೇ ಆದ ಪರ್ಸನಲ್ ಫಿಸಿಯೋ ಹಾಗೆ ಒಬ್ಬ ಸ್ಪೆಷಲ್ ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ ಕೋಚನ್ನು ಕೂಡ ಬೆಂಗಳೂರಲ್ಲಿ ನೇಮಿಸ್ಕೊಂಡಿದ್ದಾರೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ಈ ಸೆಂಟರ್ನಲ್ಲಿ ಹಾರ್ದಿಕ್ ನೆಟ್ಸಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಅಲ್ಲಿರೋ ನೆಟ್ ಬೌಲರ್ಗಳಿಗೆ ತಮ್ಮ ಸ್ವಂತ ಜೇಬಿಂದನೇ ಹಣ ಪಾವತಿ ಮಾಡ್ತಿದ್ದಾರಂತೆ. ಅಷ್ಟರ ಮಟ್ಟಿಗೆ ಅವರು ತಮ್ಮ ಫಿಟ್ನೆಸ್ ಮತ್ತು ಸ್ಕಿಲ್ಸ್ ಮೇಲೆ ಫೋಕಸ್ಡ್ ಆಗಿದ್ದಾರೆ. ಸದ್ಯಕ್ಕಂತೂ ಹಾರ್ದಿಕ್ ಪಾಂಡ್ಯ ಅವರ ರಿಹ್ಯಾಬ್ ಪ್ರಕ್ರಿಯೆ ನಡೀತಾ ಇದೆ. ಶೀಘ್ರದಲ್ಲೇ ಅವರು ಮೈದಾನಕ್ಕೆ ಕಂಬ್ಯಾಕ್ ಮಾಡಲಿದ್ದಾರೆ. ಮುಂಬೈ ಟ್ರಾಫಿಕ್ಗೆ ಹೆದರಿ ನಮ್ಮ ಬೆಂಗಳೂರಿಗೆ ಬಂದಿರೋ ಹಾರ್ದಿಕ್ ಪಾಂಡ್ಯ ಈ ಪ್ಲ್ಯಾನ್ ಬಗ್ಗೆ ನೀವೇನಂತೀರಾ? ಬೆಂಗಳೂರಿನ ವೆದರ್ ಜೊತೆಗೆ ಇಲ್ಲಿನ ವರ್ಲ್ಡ್ ಕ್ಲಾಸ್ ಫೆಸಿಲಿಟಿ ಹಾರ್ದಿಕ್ ಪಾಂಡ್ಯ ಅವರ ಕೆರಿಯರ್ಗೆ ಹೊಸ ಬೂಸ್ಟ್ ಕೊಡುತ್ತೆ ಅನ್ಸುತ್ತಾ? ಸೊ ನಿಮ್ಮ ಒಪಿನಿಯನ್ಸ್ ಏನಿದ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.